ನಮಸ್ಕಾರ. ಪ್ರೈಸ್ ದ ಲಾರ್ಡ್ ಜೀಸಸ್. ಎಲ್ಲ ನನ್ನ ಪ್ರೀತಿಯ ದೇವಜನರೇ, ನನ್ನ ಪ್ರೀತಿಯ ಸಹೋದರಿ ಸಹೋದರರೇ, ಹಿರಿಯರೇ, ದೇವಜನರೇ, ನಿಮ್ಮೆಲ್ಲರಿಗೂ ನಮ್ಮ ಕರ್ತನಾದಂಥ ಮಹೋನ್ನತನು ಪರಾತ್ಪರನು ಸರ್ವಶಕ್ತನಾದಂಥ ಯೇಸು ಕ್ರಿಸ್ತನ ನಾಮದಲ್ಲಿ ಶುಭವೂ ಕೃಪೆಯೂ ಉಂಟಾಗಲಿ. ನೀವು ಚೆನ್ನಾಗಿದ್ದೀರಲ್ಲವ? ಪ್ರತಿದಿನ ಕೇಳುವ ಹಾಗೇನೆ ಕೇಳುತ್ತಿದ್ದೇನೆ ಎಂದು ಅಂದುಕೊಳ್ಳಬೇಡಿರಿ. ಕರ್ತನು ಒಂದೊಂದು ದಿನವನ್ನು ಹೊಸದಾಗಿ ನಮ್ಮ ಜೀವಿತಗಳಲ್ಲಿ ಅನುಗ್ರಹಿಸುತ್ತಾನೆ. ಕರ್ತನಿಗೆ ಸ್ತೋತ್ರ. ದೇವಜನವೇ, ಅನೇಕ ಸಾರಿ ಅನೇಕರು ಬೇರೆಯವರನ್ನು ಮೋಸ ಮಾಡಲಿಕ್ಕೆ ಪ್ರಯತ್ನಿಸುತ್ತಾರೆ. ಬೇರೆಯವರನ್ನು ಮೋಸ ಮಾಡುವುದಕ್ಕಿಂತ ನಮ್ಮನ್ನು ನಾವು ಮೋಸ ಮಾಡಿಕೊಳ್ಳುವುದಿದೆಯಲ್ವ, ಅದು ಬಹಳ ತಿಳಿದು ಮಾಡುತ್ತಿರುವಂಥ ಕಾರ್ಯವಾಗುತ್ತದೆ. ಕೆಲವು ಸಾರಿ ಈ ರೀತಿಯಾಗಿ ಹೇಳುತ್ತಾರಲ್ವ, ಬೆಕ್ಕು ಕಣ್ಣು ಮುಚ್ಚಿಕೊಂಡು ಹಾಲು ಕುಡಿದ ಮಾತ್ರಕ್ಕೆ ಅದು ಯಾರೂ ನೋಡಿಲ್ಲ ಅಂತ ಅಂದುಕೊಳ್ಳಬಾರದು ಅನ್ನುತ್ತಾರಲ್ವ. ಆ ರೀತಿಯಾಗಿ ನಮ್ಮನ್ನು ನಾವೇ ನಾನೇನೂ ಮಾಡ್ತಾ ಇಲ್ಲ, ನಾನು ಸರಿಯಾಗಿದ್ದೇನೆ, ನಾನೇನು ಪಾಪ ಮಾಡ್ತಾ ಇದ್ದೀನಿ, ನಾನೇನು ದೇವರಿಗೆ ವಿರೋಧವಾಗಿ ಕಾರ್ಯ ಮಾಡ್ತಾ ಇದ್ದೀನಿ ಎಂದು ಅನೇಕ ಸಂದರ್ಭಗಳಲ್ಲಿ ನಮ್ಮನ್ನು ನಾವೇ ಮೋಸ ಮಾಡಿಕೊಳ್ಳುತ್ತಿರುತ್ತೇವಂತೆ. ಅದಕ್ಕೆ ದೇವರು ವಾಕ್ಯ ಹೇಳುತ್ತದೆ, ನಿಮ್ಮನ್ನೇ ನೀವೇ ಮೋಸ ಮಾಡಿಕೊಳ್ಳದಂತೆ ಎಚ್ಚರ ವಹಿಸಿರಿ ಎಂಬುದಾಗಿ. ಹಾಗಾದರೆ ಬನ್ನಿ, ಈ ದಿನದ ಮುಖ್ಯವಾದಂಥ ದೇವರ ವಾಕ್ಯವನ್ನು ಓದಿಕೊಳ್ಳೋಣ. ದೇವರ ವಾಕ್ಯದಲ್ಲಿ ಮೊದಲ ಯೋಹಾನ 1ನೇ ಅಧ್ಯಾಯ 8ನೇ ವಚನದಲ್ಲಿ, ನಮ್ಮಲ್ಲಿ ಪಾಪವಿಲ್ಲವೆಂದು ನಾವು ಹೇಳಿದರೆ ನಮ್ಮನ್ನು ನಾವೇ ಮೋಸಪಡಿಸಿಕೊಳ್ಳುತ್ತೇವೆ ಮತ್ತು ಸತ್ಯವೆಂಬುದು ನಮ್ಮಲ್ಲಿ ಇಲ್ಲ. ನೋಡಿದ್ರ, ನಮ್ಮನ್ನು ನಾವೇ ಮೋಸಪಡಿಸಿಕೊಳ್ಳುತ್ತೇವೆ. ಇನ್ನೊಬ್ಬರಿಗೆ ನಾವು ಹೇಳುತ್ತೇವೆ, ತಪ್ಪು ಮಾಡಬೇಡ, ಅದು ಮಾಡಬೇಡ, ಇದು ಮಾಡಬೇಡ, ಹೀಗೆ ಮಾಡಬೇಡ, ಹಾಗೆ ಮಾಡಬೇಡ. ಅವರೇನು ಮಾಡ್ತಾರಂದರೆ ಅದನ್ನೆಲ್ಲ ಕೇಳಿಸಿಕೊಳ್ಳುತ್ತಾರೆ, ಕೇಳಿಸಿಕೊಂಡು ಮತ್ತೂ ಪಾಪ ಮಾಡುತ್ತಾರೆ. ಆವಾಗ ನಾವು ಹೇಳುತ್ತೇವೆ, ನಿನಗೆಷ್ಟು ಬುದ್ಧಿ ಹೇಳಿದೆ ನಾನು, ನಿನಗೆಷ್ಟು ಸಾರಿ ಎಚ್ಚರಿಸಿ ಹೇಳಿದೆ ನಾನು, ಮತ್ತೆ ಅದನ್ನೇ ಮಾಡ್ತಾ ಇದೆಯಲ್ವಾ ಅಂತ ಹೇಳ್ಬೋದು. ಅಂದರೆ ಅವರು ನಮಗೆ ಹೇಳ್ಬೋದು, ಇಲ್ಲ ನಾನು ಮರ್ತೋದೆ, ಇಲ್ಲ ಪರಿಸ್ಥಿತಿ ಆ ರೀತಿಯಾಗಿ ಇತ್ತು, ಅದಕ್ಕೆ ನಾನು ಈ ರೀತಿಯಾಗಿ ಮಾಡಿದೆ ಅಂಥೇಳಿ ಅವರು ನಮಗೆ ಸಮಜಾಯಿಷಿ ಕೊಡ್ಬೋದು, ಕಾರಣ ಕೊಡ್ಬೋದು. ನಾವು ಅದಕ್ಕೆ ಏನೂ ಮಾಡೋಕ್ಕೆ ಆಗಲ್ಲ. ಆದರೆ ನಮಗೆ ನಾವೇ ಮೋಸ ಮಾಡಿಕೊಂಡರೆ, ನಾವೇ ಪಾಪ ಮಾಡಿದರೆ ಬೇರೊಬ್ಬರ ಮೇಲೆ ಆ ದೂರನ್ನು ಇಲ್ಲವೇ ಕಾರಣವನ್ನು ಹೇಳಲಿಕ್ಕೆ ಸಾಧ್ಯವೇ ಇಲ್ಲ. ಅನೇಕ ಸಂದರ್ಭಗಳಲ್ಲಿ ನಾವು ಇನ್ನೊಬ್ಬರನ್ನು ರಕ್ಷಿಸಲಿಕ್ಕೆ, ಇನ್ನೊಬ್ಬರ ಜೀವಿತವನ್ನು ಸರಿಪಡಿಸಲಿಕ್ಕೆ ಅವರು ಚೆನ್ನಾಗಿರಲಿ, ಅವರು ಮೇಲಕ್ಕೆ ಬರಲಿ, ಅವರು ಅಂತ ಇರ್ತೀವಿ ಹೊರತು ನಮ್ಮ ಕುರಿತು ನಾವು ಆಲೋಚನೆ ಮಾಡುವುದಿಲ್ಲ. ಪ್ರತ್ಯೇಕವಾಗಿ ಲೋಕದ ವಿಚಾರಗಳಲ್ಲಿ ಒಂದು ವೇಳೆ ಅವರ ಕುರಿತು, ಮಕ್ಕಳ ಕುರಿತು, ಯಜಮಾನರ ಕುರಿತು, ಇನ್ನೊಬ್ಬರ ಕುರಿತು, ಅವರ ಆತ್ಮಿಕತೆಯ ಕುರಿತು ನಾವು ತುಲನೆ ಮಾಡಿ, ಇವರು ಸರಿ ಇಲ್ಲ, ಇವರು ಪಾಪ ಮಾಡ್ತಾ ಇದ್ದಾರೆ, ಇವರು ಸುಳ್ಳು ಹೇಳ್ತಾ ಇದ್ದಾರೆ, ಇವರು ಮೋಸ ಮಾಡ್ತಾ ಇದ್ದಾರೆ ಅಂತೇಳಿ ಇನ್ನೊಬ್ಬರ ಪಾಪಗಳು ಬಹಳ ಚೆನ್ನಾಗಿ ನಮಗೆ ಕಾಣಿಸುವಂತಿರುತ್ತವೆ. ಆದರೆ ನಮ್ಮ ಪಾಪಗಳನ್ನು ನಾವು ಕೆಲವು ಸಾರಿ ಒಪ್ಪಿಕೊಳ್ಳುವುದಿಲ್ಲ, ಕರ್ತನ ಮುಂದೆ ಹೇಳಿಕೊಳ್ಳುವುದೂ ಇಲ್ಲ. ದೇವಜನವೇ, ನಮ್ಮನ್ನು ನಾವು ರಕ್ಷಿಸಿಕೊಳ್ಳದೆ ಇನ್ನೊಬ್ಬರನ್ನು ರಕ್ಷಿಸುವುದಕ್ಕೆ ಹೋಗುವುದು ಬಹಳ ಕೆಟ್ಟದಾದಂಥ ಒಂದು ತೀರ್ಮಾನ ಎಂದು ಹೇಳಬಹುದು. ನಾವು ಮೊದಲು ಒಂದು ಒಳ್ಳೆಯ ಸ್ಥಾನಕ್ಕೆ ಬಂದು ನಾವು ಮೇಲುಗಡೆ ಇದ್ದರೇ ನೀರಿನಲ್ಲಿ ಮುಳುಗುತ್ತಿರುವವರನ್ನು ಮೇಲೆತ್ತಲಿಕ್ಕೆ ಸಾಧ್ಯ ಆಗುತ್ತದೆ. ನಮ್ಮಲ್ಲಿಯೇ ಪಾಪ ಇಟ್ಕೊಂಡು, ನಮ್ಮಲ್ಲಿಯೇ ಬಲಹೀನತೆ ಇಟ್ಟುಕೊಂಡು ಬೇರೊಬ್ಬರ ಕಣ್ಣಿನಲ್ಲಿರುವಂಥ ಏನೋ ಗಲೀಜನ್ನು ತೆಗೀಲಿಕ್ಕೆ ಹೋಗುವ ಹಾಗೆ ಬೈಬಲ್ ಹೇಳುತ್ತಲ್ವ, ಆ ರೀತಿ ನಾವು ಮಾಡಬಾರದು. ಬೈಬಲ್ ಇವತ್ತು ನಮಗೆ ಹೇಳುವುದೇನೆಂದರೆ, ನಮ್ಮನ್ನು ನಾವೇ ಮೋಸಪಡಿಸಿಕೊಳ್ಳುತ್ತಿದ್ದೇವೇನೋ ನೋಡಿಕೊಳ್ಳಿರಿ. ಎಚ್ಚರ, ನಮ್ಮನ್ನು ನಾವೇ ಮೋಸ ಮಾಡಿಕೊಳ್ಳುತ್ತಿದ್ದೇವೇನೋ. ಮಕ್ಕಳ ಭವಿಷ್ಯಕ್ಕೋಸ್ಕರ, ಮನೆಯವರ ಜೀವಿತಕ್ಕೋಸ್ಕರ, ಮೇಲಕ್ಕೆ ಬರುವುದಕ್ಕನ್ನೋದಕ್ಕೋಸ್ಕರ ನಮ್ಮ ಯುಗಾಂತರಗಳ ಆತ್ಮ ರಕ್ಷಣೆಯನ್ನು ನಾವು ನಷ್ಟಪಡಿಸಿಕೊಂಡರೆ ಏನೂ ಪ್ರಯೋಜನ ಇಲ್ಲ. ಹೇಗಾದರೂ ಆಸ್ತಿ ಮಾಡಬೇಕು,
ಹೇಗಾದರೂ ಆ ಹಣವನ್ನು ಮಾಡಬೇಕು, ಹೇಗಾದರೂ ನಮ್ಮ ಮನೆಯ ಸ್ಥಿತಿಯನ್ನು ಸುಧಾರಿಸಬೇಕು ಅನ್ನುವುದಕ್ಕಾಗಿ ಕೆಟ್ಟತನಗಳಿಗೆ ಹೋಗುವುದು, ಕೆಟ್ಟ ಕಾರ್ಯಗಳನ್ನು ಮಾಡುವುದು, ಮೋಸದಿಂದ, ವಂಚನೆಯಿಂದ, ಸುಳ್ಳು ಮಾತುಗಳಿಂದ ನಾವು ಮಾಡಿ ಅವರನ್ನು ಲೌಕಿಕವಾಗಿ ಶ್ರೀಮಂತರು ಮಾಡಬಹುದು, ಅವರಿಗೊಂದು ನೆಲೆ ಕೊಡಬಹುದು, ಅವರ ಜೀವಿತಗಳನ್ನು ಸೆಟ್ಲ್ ಮಾಡಬಹುದು. ಬಟ್ ಆ ಪ್ರಾಸೆಸ್ಸಲ್ಲಿ, ಆ ಕೆಲಸದ ರೀತಿ ನೀತಿಗಳಲ್ಲಿ ನಮ್ಮ ಆತ್ಮಿಕ ರಕ್ಷಣೆಯನ್ನು, ನಮ್ಮ ಆತ್ಮರಕ್ಷಣೆಯನ್ನು ನಾವು ಕಳ್ಕೊಳ್ಳುತ್ತೇವೇನೋ? ಹೌದಲ್ವಾ? ಇದೇನು ಪಾಸ್ಟರ್ ಈಗ ಹೇಳ್ತಾ ಇದ್ದೀರಾ ಅಂತ ಅಂದುಕೊಳ್ಳಬಹುದು. ದೇವಜನವೇ, ನಾವು ಅನೇಕರನ್ನು ರಕ್ಷಿಸಿ ನಾವು ನಮ್ಮ ರಕ್ಷಣೆಯನ್ನು ಕಳ್ಕೊಂಡ್ರೆ ಏನೂ ಪ್ರಯೋಜನ ಇಲ್ಲ. ಕೆಲವು ಸಾರಿ ನಮ್ಮ ಕುಟುಂಬದವರನ್ನು ನಾವು ರಕ್ಷಿಸಿ ನಾವು ನಷ್ಟಪಟ್ಟರೆ ಏನೂ ಪ್ರಯೋಜನ ಇಲ್ಲ. ದೇವರ ವಾಕ್ಯದಲ್ಲಿ ಹಳೆಯ ಒಡಂಬಡಿಕೆಯಲ್ಲಿಯೇ ಈ ಪಾಪದ ಕುರಿತಾಗಿ ಹೇಳುವಂಥ ಮಾತನ್ನು ಪ್ರಸಂಗಿ ಗ್ರಂಥದಲ್ಲಿ ನಾವು 7:20 ನೋಡುತ್ತೇವೆ. ಪಾಪ ಮಾಡದೆ ಧರ್ಮವನ್ನೇ ಆಚರಿಸುತ್ತಿರುವ ಸತ್ಪುರುಷನು ಲೋಕದಲ್ಲಿ ಇಲ್ಲವೇ ಇಲ್ಲ ಎಂದು ಹೇಳುತ್ತದೆ. ನಿಜಾನೇ, ಧರ್ಮವನ್ನೇ ನಾನು ವಾಕ್ಯವನ್ನು ಸಾರುತ್ತಿದ್ದೇನೆ, ಇಲ್ಲ ನಾನು ಒಂದು ಪಾಪವನ್ನು ಕೂಡ ಮಾಡಲಿಲ್ಲ ಎಂದು ಹೇಳಲಿಕ್ಕೆ ಸಾಧ್ಯವೇ ಇಲ್ಲ. ಮನುಷ್ಯನು ತನ್ನ ಕೊನೆ ಉಸಿರಿರುವ ತನಕ ಪಾಪದ ಲೋಕದಲ್ಲಿ ನಾವು ಜೀವಿಸುತ್ತಿರುವಾಗ ಪ್ರತಿನಿತ್ಯ ನಾವು ಹೋರಾಡಬೇಕಾಗುತ್ತದೆ. ಪ್ರತಿನಿತ್ಯ ಭಾನುವಾರ ಪರಿಶುದ್ಧರಾಗಿದ್ದು ಉಳಿದ ವಾರವೆಲ್ಲ ನಾವು ಪಾಪ ಮಾಡಿದರೆ ಏನೂ ಪ್ರಯೋಜನ ಇಲ್ಲ. ಹಗಲೆಲ್ಲ ಪರಿಶುದ್ಧರಾಗಿದ್ದು ರಾತ್ರಿಯಲ್ಲಿ ತಪ್ಪು ಮಾಡಿದರೆ ಏನೂ ಪ್ರಯೋಜನ ಇಲ್ಲ. ಸುಖ ಬಂದಾಗ ಪರಿಶುದ್ಧರಾಗಿದ್ದು ಕಷ್ಟ ಬಂದಾಗ ದೇವರಿಗೆ ವಿರುದ್ಧವಾಗಿ ಗುಣಗುಟ್ಟಿ ವಿಗ್ರಹಾರಾಧನೆಗಳಿಗೆ ಹೋಗಿ, ಇಲ್ಲ ಅವರು ಹೇಳಿದರು ಅಂತ, ಇವರು ಹೇಳಿದರು ಅಂತ ದಾರಿ ತಪ್ಪಿದ ಕೃತ್ಯಗಳನ್ನು ನೀವು ನಾನು ಮಾಡಿದರೆ ಅದು ಬೇರೊಬ್ಬರ ದೃಷ್ಟಿಗೆ ತಂದೆ ತಾಯಿಗಳನ್ನು ಮೆಚ್ಚಿಸ್ಬೋದು, ಸಂಬಂಧಿಕರನ್ನು ಮೆಚ್ಚಿಸ್ಬೋದು, ಸ್ನೇಹಿತರನ್ನು ಮೆಚ್ಚಿಸ್ಬೋದು. ಆದರೆ ನಾವು ನಮ್ಮ ದೇವರನ್ನು ಮೆಚ್ಚಿಸಲಿಕ್ಕೆ ಸಾಧ್ಯವಾಗುವುದಿಲ್ಲ. ಅರ್ಥವಾಗ್ತಾ ಇದೆಯಾ? ಹೌದು, ನಮ್ಮ ರಕ್ಷಣೆ ಬಹಳ ಮುಖ್ಯ. ಇಲ್ಲಿ ನೋಡಿ, ಒಬ್ಬರೂ ಇಲ್ಲ ಎಂದು ನಿಜಾನೇ. ಇದನ್ನೇ ಹೊಸ ಒಡಂಬಡಿಕೆಯಲ್ಲಿ ರೋಮಾಪುರದವರಿಗೆ ಬರೆದ ಪತ್ರಿಕೆ 3:23 ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನು ಹೊಂದದೇ ಹೋಗಿದ್ದಾರೆ. ಇದು ಲೋಕಕ್ಕೆ ಅರ್ಥವಾಗುತ್ತಿಲ್ಲ. ನಾನು ಅಶ್ಲೀಲವಾದದ್ದನ್ನು ನೋಡಿದರೆ ಏನು, ಕುಡಿಯಬೇಡ ಎಂದು ಅಂತ ಹೇಳಿ ಆ ಪಾಕೆಟ್ ಮೇಲೆ ಬರೆದಿರುವುದನ್ನು ಕುಡಿದರೆ ಏನು, ಮದ್ಯಪಾನ ಮಾಡಬೇಡ್ರಿ ಅದು ಆರೋಗ್ಯಕ್ಕೆ ಹಾನಿಕರ ಅಂತ ಹೇಳಿದರೆ ಏನು, ಇದೇ ಪಾಪನಾ? ಇದು ಪಾಪನಾ ಅಂತ ಕೇಳುತ್ತಾರೆ. ಕುಡಿಯುವವರು ಕುಡಿಯುವುದು ಪಾಪವಲ್ಲ ಅನ್ನೋದಿರಬಹುದು. ಸ್ಮೋಕ್ ಮಾಡುವುದು, ವ್ಯಭಿಚಾರ ಮಾಡುವುದು, ಕಳ್ಳತನ ಮಾಡುವುದು, ಮೋಸ ಮಾಡುವುದು ಇದೇನಂತ ದೊಡ್ಡ ಪಾಪ ಅಲ್ಲ, ಇದೇನಂತ ದೊಡ್ಡ ಪಾಪ ಅಲ್ಲ ಅಂತ ಹೇಳಿ ಮನುಷ್ಯರು ಅವರ ಪಾಪಗಳನ್ನು ಮುಚ್ಚಿಟ್ಟು ಇದು ಪಾಪವಲ್ಲ, ಇದು ಪಾಪವಲ್ಲ ಅಂತ ಹೇಳಿ ಲೋಕವೆಲ್ಲ ಬೇರೊಬ್ಬರ ಕಣ್ಣಿಗೆ ಮಣ್ಣೆರಚುವ ಕಾರ್ಯವನ್ನು ಮಾಡುತ್ತಿರಬಹುದು. ಆದರೆ ಪ್ರತಿಯೊಬ್ಬರೂ ಅವರವರ ಕೃತ್ಯಗಳಿಗೆ ತಕ್ಕಂತೆ ದೇವರ ಮುಂದೆ ಲೆಕ್ಕ ಕೊಡಬೇಕಾದಂಥ ಒಂದು ಸಮಯ ಬಂದೇ ಬರುತ್ತದೆ. ಆಗ ನೀವು ನಾನು ನಿಂತುಕೊಂಡು, ದೇವರೇ ನನಗೆ ಗೊತ್ತಾಗಲಿಲ್ಲ, ನನಗೆ ಅದು ಜ್ಞಾಪಕ ಬರಲಿಲ್ಲ ಎಂದು ಹೇಳಿದರೆ ಇನ್ನೊಬ್ಬರನ್ನು ಕೇಳೋದಿಲ್ಲ. ಅವನವನ ಕೃತ್ಯಗಳನ್ನು ಅವನವನ ಬಳಿಯಲ್ಲೇ ಕೇಳುತ್ತಾರೆ. ನಿನಗಿದು ಗೊತ್ತಿತ್ತಲ್ವಾ, ಈ ಥರ ಎಚ್ಚರಿಕೆ ಇತ್ತಲ್ವಾ, ನೀನು ಯಾಕೆ ಪಾಪ ಮಾಡಿದೆ ಎಂದು ದೇವರು ಕೇಳುವುದನ್ನು. ಅದಕ್ಕೆ ಎಲ್ಲರೂ ಪಾಪ ಮಾಡಿದ್ದಾರೆ. ಹೌದು, ನಿಜಾನೇ. ಆದರೆ ಕೆಲವು ಸಾರಿ ನೋಡಿ, ಇದೇ ಮೊದಲ ಯೋಹಾನ 1ನೇ ಅಧ್ಯಾಯದ 10ನೇ ವಚನದಲ್ಲಿ, ಈಗ ಮೊದಲನೇ ವಾಕ್ಯ 8ನೇ ವಚನದಲ್ಲಿ ನಮ್ಮಲ್ಲಿ ಪಾಪವಿಲ್ಲವೆಂದು ಹೇಳಿದರೆ ನಮ್ಮನ್ನು ನಾವೇ ಮೋಸ ಮಾಡಿಕೊಳ್ಳುತ್ತಾ ಇದ್ದೇವೆ. ಅದರ 2ನೇ ವಾಕ್ಯ ಅಂದರೆ 10ನೇ ವಾಕ್ಯದಲ್ಲಿ ನಾವು ಪಾಪ ಮಾಡಲಿಲ್ಲವೆಂದು ಹೇಳಿದರೆ ಆತನನ್ನು ಸುಳ್ಳುಗಾರರನ್ನಾಗಿ ಮಾಡುತ್ತೇವೆ ಮತ್ತು ಆತನ ವಾಕ್ಯವು ನಮ್ಮಲ್ಲಿ ಇಲ್ಲ. ಲೋಕದ ಜನ ಹೇಳ್ಬಹುದು, ಅಯ್ಯ ನನಗೆ ಗೊತ್ತಿಲ್ಲಯ್ಯ, ನನಗೆ ಗೊತ್ತಿಲ್ಲ ಅನ್ಬೋದು ಅಲ್ವಾ? ಆದರೆ ನಾವು ನನಗೆ ಗೊತ್ತಿರಲಿಲ್ಲ, ನನಗೆ ಯಾರೂ ಹೇಳಲಿಲ್ಲ ಅಂತ ಹೇಳೋಕ್ಕಾಗುತ್ತದ? ಇಲ್ಲ. ಹಾಗಂತೇಳಿ ಲೋಕದವರೇ ಬೆಟ್ರ್ ಪಾಸ್ಟ್ರೆ ಅಂದರೆ ನೋ.
ಲೋಕದವರಿಗೆ ಯಾವುದೇ ರೀತಿಯಾದಂಥ ಕ್ಷಮಾಪಣೆ, ಅವರಿಗೆ ಕೃಪೆ ಅನ್ನೋದು ಇಲ್ಲವೇ ಇಲ್ಲ. ನಮಗಾದರೂ ಕೃಪೆ ಇದೆ, ಅವರಿಗೆ ಕೃಪೆಯೂ ಕೂಡ ಇಲ್ಲ. ಅದರರ್ಥ ನನ್ನಲ್ಲಿ ಪಾಪವಿಲ್ಲ ಎಂದು ಹೇಳಬಾರ್ದು, ನಾನು ಪಾಪ ಮಾಡಲಿಲ್ಲವೆಂದು ಹೇಳಬಾರ್ದು. ದೇವರೇ ನಾನು ಬಹಳ ಸತ್ಪುರುಷನು, ನಾನು ಪರಿಶುದ್ಧನು ಎಂದು ಹೇಳಬಾರ್ದು. ಹೌದಲ್ವಾ? ಯಾಕೆಂದರೆ ನೀವು ನೋಡುತ್ತೀರಿ, ಯೇಸು ಸ್ವಾಮಿಯ ಬಳಿಯಲ್ಲಿ ನಿನ್ನೆ ವಾಕ್ಯದಲ್ಲಿ ಹೇಳಿದ ಹಾಗೆ, ಯೇಸು ಸ್ವಾಮಿಯ ಬಳಿಯಲ್ಲಿ ಪೇತ್ರನು ಮೀನು ಹಿಡಿದ ನಂತರ, ಸ್ವಾಮಿ ನಾನು ಪಾಪಾತ್ಮನು, ನನ್ನನ್ನು ಬಿಟ್ಟು ಹೋಗು ಎಂದು ಕೇಳಿಕೊಳ್ಳುತ್ತಾನೆ. ಅದಕ್ಕೆ ಯೇಸು ಸ್ವಾಮಿ ಹೇಳುತ್ತಾರೆ, ನಾನು ಪಾಪಿಗಳನ್ನು ಹುಡುಕಿ ರಕ್ಷಿಸುವುದಕ್ಕೆ ಬಂದಿದ್ದೀನಪ್ಪ. ನಿನ್ನ ಪಾಪಗಳಿದ್ದರೆ ಏನು, ನಿಜನೇ ನೀನು ಪಾಪಿನೇ, ಆದರೆ ಪಾಪಗಳಿಗೆ ಪರಿಹಾರ ಉಂಟು. ಆಮೇನ್, ಹಾಲೆಲೂಯ. ಯೇಸುವಿನ ನಾಮದಲ್ಲಿ ಇವತ್ತು ಹೇಳ್ತಾ ಇರುವಂಥ ವಾಕ್ಯ ಏನಂದರೆ, ಖಂಡಿತವಾಗಿಯೂ ನಮಗೆ ಪರಿಹಾರ ಉಂಟು. ಹೇಗೆ ಪರಿಹಾರವಿದೆ, ಹೇಗೆ ಪರಿಹಾರವಿದೆ ಅಂತ ಹೇಳಿದರೆ, ನೀವು ಇದೇ ಯೋಹಾನ, ಮೊದಲ ಯೋಹಾನ 1ನೇ ಅಧ್ಯಾಯ 7ನೇ ವಾಕ್ಯವನ್ನು ಓದುವುದಾದರೆ, ಆತನ ಮಗನಾದ ಯೇಸುವಿನ ರಕ್ತವು ಸಕಲ ಪಾಪವನ್ನು ನಿವಾರಣೆ ಮಾಡಿ ನಮ್ಮನ್ನು ಶುದ್ಧಿ ಮಾಡುತ್ತದೆ. ಎಲ್ಲಿ ಹೇಳುತ್ತದೆ? ಯೇಸುವಿನ ರಕ್ತವು ಸಕಲ ಪಾಪವನ್ನು ನಿವಾರಣೆ ಮಾಡುತ್ತದೆ. ಹಲ್ಲೆಲೂಯ. ನಿಮ್ಮ ಪಾಪಗಳು ಕಡು ಕೆಂಪಾಗಿದ್ದರೂ ಹಿಮದ ಹಾಗೆ ಬೆಳ್ಳಗೆ ಮಾಡುವನು. ಆತನ ರಕ್ತವು ಸಕಲ ಪಾಪಗಳನ್ನು ಪರಿಹಾರ ಮಾಡಲಿಕ್ಕೆ ಶಕ್ತವಾಗಿರುವಂಥದ್ದು. ಆಮೇನ್. ಇವತ್ತು ದೇವರ ವಾಕ್ಯವನ್ನು ಆಲಿಸುತ್ತಿರುವ ದೇವಜನವೇ, ಮೊಟ್ಟ ಮೊದಲನೇದಾಗಿ ಯಾವುದು? ನಾವು ಹೆತ್ತ ಮಕ್ಕಳಿದ್ದಾರೆ, ನಮ್ಮನ್ನು ನಂಬಿಕೊಂಡು ಬಂದ ಗಂಡ ಹೆಂಡತಿ, ತಂದೆ ತಾಯಿಗಳು, ಸಂಬಂಧಿಕರು, ಸ್ನೇಹಿತರು ಎಲ್ಲರೂ ಇದ್ದಾರೆ. ಅವರ ಒಳಿತನ್ನು, ಅವರ ಉನ್ನತಿಯನ್ನು, ಅವರ ಆಶೀರ್ವಾದವನ್ನು ಬಯಸಿಕೊಂಡು ನಾವು ಪರಲೋಕಕ್ಕೆ ಹೋಗದೆ ಹೋದರೆ ಏನು ಪ್ರಯೋಜನ ಬರುತ್ತದೆ? ನಾನು ಅವ್ರನ್ನ ಪ್ರೀತಿ ಮಾಡಬೇಡ್ರಿ, ಅವ್ರಿಗೋಸ್ಕರ ಕಷ್ಟಪಡಬೇಡ್ರಿ, ಅವರನ್ನು ಕರ್ತನ ಕಡೆಗೆ ತಿರುಗಿಸಬೇಡ್ರಿ ಅಂತ ನಾನು ಹೇಳ್ತಾ ಇಲ್ಲ. ಆದರೆ ಆ ಪ್ರಾಸೆಸ್ಸಲ್ಲಿ, ಆ ಒಂದು ಬಯಕೆಯಲ್ಲಿ ನಮ್ಮ ಸ್ವಂತ, ಹೌದರ ದೇವರು ವಾಕ್ಯ ಹೇಳುತ್ತದೆ, ಒಬ್ಬ ಮನುಷ್ಯನು ಲೋಕವನ್ನೆಲ್ಲ ಸಂಪಾದನೆ ಮಾಡಿಕೊಂಡರೂ ಅವನ ಆತ್ಮ ನಷ್ಟಪಟ್ಟರೆ ಅವನಿಗೆ ಏನು ಪ್ರಯೋಜನ ಅಂತ ಹೇಳ್ತಾ ಇದ್ದ. ಅವನ ಆತ್ಮ ನಷ್ಟಪಟ್ಟರೆ ಏನು ಪ್ರಯೋಜನ? ಲೋಕ ಎಲ್ಲ ಆಸ್ತಿ ಅಲ್ಲ, ಊರಲ್ಲಿ ಎಲ್ಲ ಅವನ ಹೆಸರಲ್ಲಿ ಹಣ ಇರ್ಬೋದು, ಬ್ಯಾಂಕಲ್ಲಿ ಹಣ ಇರ್ಬೋದು, ಆಸ್ತಿ ಇರ್ಬೋದು, ಮನೆ ಇರ್ಬೋದು, ಲೋಕವನ್ನೆಲ್ಲ ಅವನು ಸಂಪಾದನೆ ಮಾಡಿಕೊಂಡರೂ ಅವನ ಆತ್ಮ ನಷ್ಟಪಟ್ಟರೆ ಅವರಿಗೇನು ಪ್ರಯೋಜನ ಅಂತ ದೇವರ ವಾಕ್ಯ ಕೇಳ್ತಾ ಇದೆ ನೋಡಿ. ಅದಕ್ಕೆ ಯೇಸುವಿನ ರಕ್ತವು ಸಕಲ ಪಾಪಗಳನ್ನು ಪರಿಹಾರ ಮಾಡುತ್ತದೆ. ಆಮೇನ್. ದೇವಜನವೇ, ಇಲ್ಲಿಂದ ಒಂದು ವೇಳೆ ಅಯ್ಯೋ ಇದು ವಾಕ್ಯ ನನಗೆ ಏನು ಆಶೀರ್ವಾದಕರವಾಗಿಲ್ಲ ಎಂದು ಕೆಲವರು ಬಿಟ್ಟು ಹೋಗಿರಬಹುದು. ಆದರೆ ನೀವಾದರೂ ಯೇಸುವಿನ ರಕ್ತ ನಿಮ್ಮ ಸಕಲ ಪಾಪಗಳನ್ನು ಪರಿಹಾರ ಮಾಡುತ್ತದೆಂದು ತಿಳಿಯಿರಿ. ಲೋಕದ ಜನರು ಏನು ಮಾಡ್ತಾ ಇದ್ದಾರೆ ಗೊತ್ತಾ? ಲೋಕದ ವ್ಯಕ್ತಿಗಳು ತನ್ನ ಪಾಪ ಪರಿಹಾರಕ್ಕಾಗಿ ಬಂಗಾರವನ್ನು ದೇವರಿಗೆ ದಾನ ಕೊಡ್ತಾ ಇದ್ದಾರೆ, ಹಣವನ್ನು ಉಂಡಿಗೆ ಹಾಕ್ತಾ ಇದ್ದಾರೆ, ವಸ್ತುಗಳನ್ನು ದಾನ ಧರ್ಮ ಕೊಡ್ತಾ ಇದ್ದಾರೆ. ಅವರು ತಿಳಿದುಕೊಳ್ಳುತ್ತಾರೆ, ನಾನು ಈ ರೀತಿ ಮಾಡುವುದರಿಂದ ನನ್ನ ಪಾಪಗಳು ಪರಿಹಾರವಾಗುತ್ತವೆ ಎಂಬುದಾಗಿ. ಹೌದಾ? ಹಾಗಾದರೆ ಬೈಬಲ್ ಏನು ಹೇಳುತ್ತದೆ? ಪೇತ್ರನ ಪತ್ರಿಕೆಯಲ್ಲಿ ಮೊದಲ ಪೇತ್ರ 1ನೇ ಅಧ್ಯಾಯ 18-19ರಲ್ಲಿ, ನಿಮ್ಮ ಹಿರಿಯರು ಕಲಿಸಿಕೊಟ್ಟ ವ್ಯರ್ಥವಾದ ನಡವಳಿಕೆಯಿಂದ ನಿಮಗೆ ಬಿಡುಗಡೆಯಾದದ್ದು ಬೆಳ್ಳಿ ಬಂಗಾರ ಮೊದಲಾದ ನಶಿಸಿ ಹೋಗುವ ವಸ್ತುಗಳಿಂದಲ್ಲ, ಪೂರ್ಣಾಂಗವಾದ ನಿಷ್ಕಳಂಕ ಯಜ್ಞದ ಕುರಿಯ ರಕ್ತದಿಂದಲೋ ಎಂಬಂತೆ ಕ್ರಿಸ್ತನ ಅಮೂಲ್ಯವಾದ ರಕ್ತದಿಂದಲೇ ಎಂದು ಬಲ್ಲಿರಲ್ಲವೇ. ನೋಡಿದ್ರ, ಅನೇಕ ಸಾರಿ ಅಪ್ಪ ಹಾಕಿದ ಆಲ್ದ ಮರ ಅಂತ ಹೇಳಿಬಿಟ್ಟು ಅದನ್ನೇ ಸುತ್ತುತ್ತಾ ಇರ್ತೇವೆ. ಆದರೆ ದೇವರ ವಾಕ್ಯ ಹೇಳುತ್ತದೆ,
ನಿಮ್ಮ ಹಿರಿಯರು ಕಲಿಸಿಕೊಟ್ಟ ವ್ಯರ್ಥವಾದ ನಡವಳಿಕೆಯಿಂದ ಅನೇಕ ಸಲ ಅಂದುಕೊಳ್ತಾರೆ, ಅಯ್ಯೋ ನಮ್ಮ ಪೂರ್ವಿಕರು, ಅಯ್ಯೋ ನಮ್ಮ ಸಂಸ್ಕೃತಿ, ಅಯ್ಯೋ ನಮ್ಮ ದೇಶದ ಇತಿಹಾಸ. ಯಾರಿಲ್ಲ ಅಂತ ಹೇಳ್ತಾರೆ, ನಾವು ಗೌರವಿಸ್ತೇವೆ, ಪ್ರೀತಿಸ್ತೇವೆ. ಆದರೆ ಮೂಢನಂಬಿಕೆಗಳು, ವ್ಯರ್ಥವಾದ ನಡವಳಿಕೆಗಳ ಕುರಿತಾಗಿ ದೇವರ ವಾಕ್ಯ ಹೇಳುತ್ತಾ ಇದೆ. ನೀವೇನು ಮಾಡಿದ್ದೀರಾ? ಅಪ್ಪ ಹಾಕಿದ ಆಲದ ಮರ ಅಂತ ಸುತ್ತಿ ಸುತ್ತಿ ವ್ಯರ್ಥವಾದವುಗಳ ಮೇಲೆ ಬೆಳ್ಳಿ, ಬಂಗಾರ, ಹಣ, ವಸ್ತುಗಳು ಕೊಟ್ಟರೆ ದೇವರು ನಮ್ಮನ್ನು ಕ್ಷಮಿಸಿಬಿಡ್ತಾನೆ. ಮಾಡಿದ ಪಾಪದಲ್ಲಿ ಪಾಲು ಕೊಟ್ಟುಬಿಟ್ರೆ ಸಾಕು. ಈಗ ಏನಾಗ್ಬಿಟ್ಟಿದೆ, ಅನೇಕ ಶ್ರೀಮಂತರು ಇದನ್ನೇ ಮಾಡ್ತಾ ಇದ್ದಾರೆ ನೋಡಿ. ಸಾವಿರಾರು ಕೋಟಿಗಳು, ಲಕ್ಷಾಂತರ ಕೋಟಿಗಳು ಅವರು ದುಡ್ಡು ಮಾಡಿರ್ತಾರೆ. ಎಲ್ಲರೂ ದೇಶ ನಿವಾಸಿಗಳೆಲ್ಲ ಏನು, ಅವರು ಒಳ್ಳೆಯವರಲ್ಲ, ಅವರು ಕೆಟ್ಟವರು ಅಂತ ಇರ್ತಾರೆ. ದಿಢೀರ್ನೆ ಯಾವುದೋ ಒಂದು ಪಕ್ಷಕ್ಕೆ ಇಷ್ಟು ದುಡ್ಡು ಕೊಟ್ಬಿಟ್ರೆ ಆ ಪಕ್ಷದಲ್ಲಿರೋರೆಲ್ಲ ಅವ್ರನ್ನ ಒಳ್ಳೆಯವರಂತ ಕರೀಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಇನ್ನೊಂದು 500,000 ಕೋಟಿನೋ ತಗೊಂಡು ಏನೋ ಪ್ರಾಣಿಗಳನ್ನು ರಕ್ಷಿಸೋದಕ್ಕೋ ಇಲ್ಲ ಯಾವುದೋ ಒಂದು ಪುಣ್ಯಕ್ಷೇತ್ರವನ್ನು ಡೆವಲಪ್ ಮಾಡೋಕ್ಕೂ ಕೊಟ್ಬಿಟ್ರೆ ಅವರಿಷ್ಟು ದಿನ ಅವರು ಕೆಟ್ಟೋರಂತ ಇದ್ದವರಲ್ಲ, ಅವರು ತುಂಬ ಒಳ್ಳೆಯವರಪ್ಪ ಅಂತಾರೆ. ಅಲ್ಲಿ ಸಾವಿರಾರು ಕೋಟಿ ಒಡೆದು ಇಲ್ಲಿ 100 ಕೋಟಿಗಳಲ್ಲಿ ಒಳ್ಳೆಯವರಾಗ್ಬಿಡ್ತಾರೆ. ಇದು ನಿಜವಾಗಿ ಸತ್ಯವಾದ ವಿಷಯ ಅಲ್ವಾ? ನಿಜ ಅಲ್ವಾ? ಅಲ್ಲಿ ಸಾವಿರಾರು ಲಕ್ಷಾಂತರ ಕೋಟಿ ಕೊಳ್ಳೆ ಹೊಡೆದ್ರು, ಆದರೆ ಕೆಲವು ಒಂದು ವೇಳೆ 100 ಕೋಟಿ ತೆಗೆದುಕೊಂಡು ಬಂದು ಒಂದು ಪುಣ್ಯಕ್ಷೇತ್ರನೋ ಒಂದು ಯಾವುದೋ ಒಂದು, ನಾನು ನೇರವಾಗಿ ಹೇಳಕ್ಕೆ ಹೋಗೋಕ್ಕಾಗಲ್ಲ, ಅವುಗಳನ್ನು ಡೆವಲಪ್ ಮಾಡಿಬಿಟ್ರೆ ಅವರು ಎಷ್ಟು ಒಳ್ಳೆಯವರು ಗೊತ್ತಾ ಅಂದ್ಬಿಡ್ತಾರೆ. ಅವರು ಮಾಡಿದ ಮೋಸ, ಅವರು ವಂಚಿಸಿದ ವಂಚನೆ ಎಲ್ಲ ಹೋಗ್ಬಿಡುತ್ತೆ. ಎಷ್ಟು ಒಳ್ಳೆಯವರಾಗ್ಬಿಡ್ತಾರೆ. ಪಾರ್ಟಿಗೆ ಫಂಡ್ ಕೊಟ್ಟರೆ ಸಾಕು, ಪುಣ್ಯಕ್ಷೇತ್ರಕ್ಕೆ ಹಣ ಕೊಟ್ಟರೆ ಸಾಕು, ಅವರು ಒಳ್ಳೆಯವರಾಗ್ಬಿಡ್ತಾರೆ. ಮನುಷ್ಯರ ದೃಷ್ಟಿಯಲ್ಲಿ ಒಳ್ಳೆಯವರಾಗ್ಬಿಡ್ಬೋದು. ಅವರ ದೃಷ್ಟಿಯಲ್ಲಿ ನಾವು ಹೇಗಾಗಲಿಕ್ಕೆ ಸಾಧ್ಯ? ನಿಜವಾಗಿಯೂ ನಾವು ಆ ರೀತಿಯಾಗಿ ಆಗಲಿಕ್ಕೆ ಸಾಧ್ಯ ಇದೆಯಾ? ನೀವೇ ಆಲೋಚನೆ ಮಾಡಿ. ನಿಮ್ಮ ಹಿರಿಯರು ಕಲಿಸಿಕೊಟ್ಟ ವ್ಯರ್ಥವಾದ ನಡವಳಿಕೆಯಿಂದ ನಿಮಗೆ ಬಿಡುಗಡೆಯಾಗಲಿಲ್ಲ. ಬದಲಾಗಿ ಅಲ್ಲಿ ಹೇಳುತ್ತಾ ಇದೆ, ಪೂರ್ಣಾಂಗವಾದ ನಿಷ್ಕಳಂಕ ಯಜ್ಞದ ಕುರಿಯ ರಕ್ತದಿಂದಲೋ ಎಂಬಂತೆ ಕ್ರಿಸ್ತನ ಅಮೂಲ್ಯವಾದ ರಕ್ತದಿಂದಲೇ ನಿಮಗೆ ಬಿಡುಗಡೆಯಾಯಿತು. ನಿಷ್ಕಳಂಕವಾದ ಯೇಸುವಿನ ರಕ್ತ, ಯಾವ ಪಾಪ ಮಾಡದಂಥ ಕ್ರಿಸ್ತನ ರಕ್ತ ಮಾತ್ರವೇ ನಮ್ಮನ್ನು ರಕ್ಷಿಸಲಿಕ್ಕೆ ಸಾಧ್ಯ. ಅನೇಕ ವಿಧವಾಗಿ ಯೇಸುವಿನಲ್ಲಿ ತಪ್ಪು ಕಂಡುಹಿಡಿಯಬೇಕಂತ ಈಗಲೂ ಪ್ರಯತ್ನ ಮಾಡ್ತಾ ಇದ್ದಾರೆ. ಸಫಲರಾಗುವುದಿಲ್ಲ ಅವರು. ಅನೇಕ ತಪ್ಪು ಕಾರ್ಯಗಳನ್ನು ತಾಯಿ ಮರಿಯಳ ಮೂಲಕವಾಗಿಯೂ ಮಗ್ದಲದ ಮರಿಯಳ ಮೂಲಕವಾಗಿಯೂ ಯೇಸುವಿನ ಮೇಲೆ ನಿಂದೆ ಹಾಕಲಿಕ್ಕೆ ನೋಡುತ್ತಾರೆ. ಸತ್ಯವಲ್ಲದ ಅಸತ್ಯಗಳು. ಹೀಗೆ ನಿಷ್ಕಳಂಕ ರಕ್ತ ಆತನ ಕುರಿತಾಗಿ ಎಷ್ಟು ವಾಕ್ಯಗಳು ಹೇಳಲ್ಪಟ್ಟಿವೆ. ಆತನಿಂದಲೇ ನಮಗೆ ರಕ್ಷಣೆ ಎಂದು ಹೇಳಲ್ಪಟ್ಟಿದೆ. ಕರ್ತನ ನಾಮಕ್ಕೆ ಸ್ತೋತ್ರ. ಇವತ್ತು ಈ ವಿಡಿಯೋ ನೋಡುತ್ತಿರುವಂಥ ನಿಮ್ಮೆಲ್ಲರ ಪಾಪಗಳು ಯೇಸುವಿನ ರಕ್ತದಲ್ಲಿ ತೊಳೆಯಲ್ಪಡಲಿ. ಯಾಕೆ ನಾನು ಹೇಳಿದ ಮಾತ್ರಕ್ಕೆ ಆಗೋದಿಲ್ಲ, ಯಾಕೆಂದರೆ ದೇವರ ವಾಕ್ಯದಲ್ಲಿ ಇದೇ ಮೊದಲ ಯೋಹಾನ 1ನೇ ಅಧ್ಯಾಯ 9ನೇ ವಾಕ್ಯ ಹೇಳುತ್ತದೆ, ನಮ್ಮ ಪಾಪಗಳನ್ನು ಒಪ್ಪಿಕೊಂಡು ಅರಿಕೆ ಮಾಡಿದರೆ ಆತನು ನಂಬಿಗಸ್ತನೂ ನೀತಿವಂತನೂ ಆಗಿರುವುದರಿಂದ ನಮ್ಮ ಪಾಪಗಳನ್ನು ಕ್ಷಮಿಸಿಬಿಟ್ಟು ಸಕಲ ಅನೀತಿಯನ್ನು ಪರಿಹರಿಸಿ ನಮ್ಮನ್ನು ಶುದ್ಧಿ ಮಾಡುವನು. ನಮ್ಮ ಪಾಪಗಳನ್ನು ಒಪ್ಪಿಕೊಳ್ಳಬೇಕು ಕರ್ತನ ಮುಂದೆ. ಹೇಗೆ ಪೇತ್ರನು ಯೇಸುವಿನ ಬಳಿಯಲ್ಲಿ, ಸ್ವಾಮಿ ನಾನು ಪಾಪಿಯಪ್ಪ ಎಂದಾಗ, ಪೇತ್ರನೇ, ಇದುವರೆಗೂ ನೀನು ಏನೋ ಕಸುಬು ಮಾಡಿಕೊಂಡು ಪಾಪ ಮಾಡ್ತಾ ಇದ್ದಿ, ಇನ್ನು ಮುಂದೆ ಅದನ್ನು ಬಿಟ್ಟು ಮನುಷ್ಯರನ್ನು ಹಿಡಿಯುವಂಥ ಬೆಸ್ತನಾಗಿ ನೀನು ಬಾ. ನಾನು ನಿನ್ನನ್ನು ಮನುಷ್ಯರನ್ನು ಹಿಡಿಯುವನ್ನಾಗಿ ಮಾಡುತ್ತೇನೆ. ಅಂದರೆ ನಿನ್ನ ಹಳೇ ಕಸುಬನ್ನು ಬಿಟ್ಟು ಬಾ. ಈಗೋ ನನ್ನನ್ನು ಹಿಂಬಾಲಿಸು, ನಾನು ನಿನಗೆ ಮಾರ್ಗ ಮಾಡುವೆನು, ನಾನು ನಿನ್ನ ಪಾಪಗಳನ್ನು ಕ್ಷಮಿಸುವೆನು ಎಂದು ಹೇಳಿದನು. ಸಹೋದರಿ, ನಾನು ನಿಮ್ಮನ್ನು ಅಂಗಲಾಚುತ್ತೇನೆ. ನಾನು ಪ್ರವಾದಿಯಲ್ಲ, ನಾನು ಹೀಲಿಂಗ್ ಮಾಡುವಂಥವನಲ್ಲ, ನಾನು ದೊಡ್ಡ ಅದ್ಭುತಗಳನ್ನು ಮಾಡುವಂಥ ಸೇವಕನಲ್ಲ.
ನಾನೊಬ್ಬ ಸಾಧಾರಣ ಸೇವಕ. ನನ್ನ ಆಸೆ ಅಭಿಲಾಷೆ ಲೌಕಿಕವಾದ ನಿಮ್ಮ ದೃಷ್ಟಿ ಹಣ ಆಸ್ತಿ ಐಶ್ವರ್ಯ ಬಂಗಾರ ಬೆಳ್ಳಿಗಳ ಮೇಲೆ ಅಲ್ಲ. ನಿಮಗೆ ನಾನು ಹೇಳ್ಬೋದು, ಈಗೋ ನಿಮ್ಮ ಜೀವಿತದಲ್ಲಿ ಅದ್ಭುತ ನಡೆಯುತ್ತದೆ, ಕಾರು ಬಂಗಲೆ ನಿಮಗೆ ಸಿಗುತ್ತದೆ, ಬೆಳ್ಳಿ ಬಂಗಾರ ಹೆಚ್ಚಾಗುತ್ತದೆ, ನೀವಿಷ್ಟು ಬಿತ್ತಿದರೆ ಅಷ್ಟು ಕೊಯ್ತೀರಾ ಅಂತ ನಾನು ಹೇಳಬಹುದು, ಸುಲಭ ಅದು ಹೇಳೋದು. ಆದರೆ ನನಗೆ ಬೇಕಾಗಿರುವಂಥದ್ದು ನಿಮ್ಮ ಆತ್ಮ ರಕ್ಷಿಸಲ್ಪಡಬೇಕು. ನೀವು ಪರಲೋಕದಲ್ಲಿ ಕಾಣಿಸಿಕೊಳ್ಳಬೇಕು. ಭೂಲೋಕದಲ್ಲಿ ಅಲ್ಲ, ನಾವು ಒಬ್ಬರನ್ನೊಬ್ಬರು ನೋಡದೇ ಇದ್ದರೂ, ನೀವು ನನಗೇನು ಕೊಡದೇ ಇದ್ದರೂ ಪರವಾಗಿಲ್ಲ, ಆದರೆ ನಿಮ್ಮ ಆತ್ಮ ರಕ್ಷಿಸಲ್ಪಡಬೇಕು. ಎಷ್ಟು ಆನಂದ ಅಲ್ವಾ, ಒಂದು ಆತ್ಮ, ನಿಮ್ಮ ಆತ್ಮ ರಕ್ಷಿಸಲ್ಪಟ್ಟರೆ ನನಗೆ ಎಷ್ಟು ಆನಂದ. ನನಗೆ ಎಷ್ಟು ಆನಂದ ಅಂದರೆ ಪರಲೋಕದ ದೇವರಿಗೆ, ಯೇಸು ಕ್ರಿಸ್ತನಿಗೆ ನಮಗಾಗಿ ಪ್ರಾಣ ಕೊಟ್ಟು ಸ್ವರಕ್ತವನ್ನು ಸುರಿಸಿ ನಿಂದೆಗಳನ್ನು ಏಟುಗಳನ್ನು ವಿವಸ್ತ್ರವಾಗಿ ವಸ್ತ್ರಗಳನ್ನು ಬಿಚ್ಚಿ ಹಾಕಲ್ಪಟ್ಟು ಎಲ್ಲರ ಮುಂದೆ ಅವಮಾನಪಟ್ಟು ಯೇಸು ಸ್ವಾಮಿಯ ಸ್ತ್ರೀಯರಿಗೆ ಹೇಳುತ್ತಾರೆ, ಅಮ್ಮ ನೀವು ನನಗಾಗಿ ಅಳಬೇಡಿರಿ, ನಿಮಗಾಗಿಯೂ ನಿಮ್ಮ ಮಕ್ಕಳಿಗಾಗಿ ಅಳಿರಿ. ಅದರ ಅರ್ಥ ಏನೆಂದರೆ ನೀವು ರಕ್ಷಿಸಲ್ಪಡಬೇಕಂತಲೇ ನಾ ವೇದನೆಯನ್ನು ಅನುಭವಿಸ್ತಾ ಇದ್ದೇನೆ ಎಂದು ಸ್ವಾಮಿ ಹೇಳಿದರು. ಇವತ್ತು ನೀವು ನಾನು ಅದೇ ರೀತಿಯಲ್ಲಿ ಅದನ್ನು ಅಂಗೀಕಾರ ಮಾಡಿಕೊಂಡು, ಕರ್ತನೇ ನಾನು ಪಾಪಿ ಎಂದು ನಾನೇ ಒಪ್ಪಿಕೊಂಡಿದ್ದೇನಪ್ಪ, ನನ್ನ ಪಾಪವು ಯಾವಾಗಲೂ ಇದೆ, ನಾನು ಪಾಪ ಮಾಡಲಿಲ್ಲ ಎಂದು ಹೇಳಲ್ಲಪ್ಪ, ನನ್ನ ಕಡು ಪಾಪಗಳನ್ನು ಕರುಣಿಸು, ಹಿಮದ ಹಾಗೆ ಬೆಳ್ಳಗೆ ಮಾಡಪ್ಪ, ನನ್ನ ಮೇಲೆ ದಯೆ ತೋರಿಸಪ್ಪ ಎಂದು ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣವಾ. ಕೊನೆ ಒಂದು ವಾಕ್ಯ ಇದೆ, ಓದಿಬಿಡುತ್ತೇನೆ. ಪ್ರಕಟಣೆಯ ಗ್ರಂಥ 1 ಅಧ್ಯಾಯ 5-6. ಆತನ ಸಿಂಹಾಸನದ ಮುಂದಿರುವ 7 ಆತ್ಮಗಳಿಂದ ಮತ್ತು ನಂಬತಕ್ಕ ಸಾಕ್ಷಿಯು ಸತ್ತವರೊಳಗಿಂದ ಮೊದಲು ಎದ್ದು ಬಂದವನು ಭೂರಾಜರ ಒಡೆಯನೂ ಆಗಿರುವ ಯೇಸು ಕ್ರಿಸ್ತನಿಂದ ನಿಮಗೆ ಕೃಪೆಯೂ ಶಾಂತಿಯೂ ಆಗಲಿ. ನಮ್ಮನ್ನು ಪ್ರೀತಿಸುವವನು, ತನ್ನ ರಕ್ತದ ಮೂಲಕ ನಮ್ಮನ್ನು ಪಾಪಗಳಿಂದ ಬಿಡಿಸಿದವನು, ನಮ್ಮನ್ನು ರಾಜ್ಯವನ್ನಾಗಿಯೂ ತನ್ನ ತಂದೆಯಾದ ದೇವರಿಗೆ ಯಾಜಕರನ್ನಾಗಿಯೂ ಮಾಡಿದವನು ಆಗಿರುವ ಆತನಿಗೆ ಯುಗ ಯುಗಾಂತರಗಳಲ್ಲಿಯೂ ಘನ ಮಹತ್ವಗಳಿರಲಿ. ಆಮೇನ್. ದೇವರ ವಾಕ್ಯ ಏನು ಹೇಳ್ತಾ ಇದೆ? ಅಲ್ಲಿ ಹೇಳುತ್ತಾ ಇದೆ, ನಮ್ಮನ್ನು ಪಾಪಗಳಿಂದ ಬಿಡಿಸಿದವನು, ನಮ್ಮನ್ನು ರಾಜ್ಯವನ್ನಾಗಿ ಮಾಡಿದವನು, ಯಾಜಕರನ್ನಾಗಿ ಮಾಡಿದವನು ಎಂದು ದೇವರ ವಾಕ್ಯ ಹೇಳುತ್ತಾ ಇದೆ. ಕರ್ತನಿಗೆ ಸ್ತೋತ್ರ. ನಮ್ಮ ಪಾಪಗಳನ್ನು ಪರಿಹಾರ ಮಾಡಿದಂಥ ಆ ಕರ್ತನಿಗೆ, ಪರಿಶುದ್ಧನಾದ ದೇವರಿಗೆ ಸ್ತೋತ್ರ ಮಾಡಿ ನಮ್ಮನ್ನು ಒಪ್ಪಿಸಿಕೊಡೋಣವಾ. ಪ್ರೀತಿಯ ದೇವರೇ, ನಿನ್ನ ಪವಿತ್ರವಾದ ಕರುಣೆಯ ಕರಕ್ಕೆ ನಮ್ಮ ಒಬ್ಬೊಬ್ಬರನ್ನು ಒಪ್ಪಿಸಿಕೊಡುತ್ತೇವೆ. ನಮ್ಮಲ್ಲಿ ಪಾಪವಿಲ್ಲವೆಂದು ನಾವು ಹೇಳುವುದಿಲ್ಲಪ್ಪ. ನಾವೆಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನು ಹೊಂದದೆ ಹೋಗಿದ್ದೇವೆ. ಹೌದು ಸ್ವಾಮಿ, ಪಾಪವು ಕೊಡುವ ಸಂಬಳ ಮರಣ, ಆದರೆ ನಿನ್ನಲ್ಲಿ ನಮಗೆ ಉಚಿತಾರ್ಥವಾದಂಥ ರಕ್ಷಣೆಯ ಭಾಗ್ಯ. ದೇವರೇ, ಯಾರೆಲ್ಲ ಇವತ್ತು ಈ ವಾಕ್ಯವನ್ನು ಕೇಳಿ ನನ್ನನ್ನು ಕನಿಕರಿಸು ದೇವರೇ, ನನ್ನ ಪಾಪಗಳನ್ನು ಪರಿಹರಿಸು ದೇವರೇ. ನಾನು ಮಾತ್ರವಲ್ಲ, ನಾನು ನನ್ನ ಕುಟುಂಬವೂ ಕೂಡ ರಕ್ಷಿಸಲ್ಪಡಬೇಕು. ನನ್ನನ್ನು ಪ್ರೀತಿಸುವವರು, ನಾನು ಪ್ರೀತಿಸುವವರು ರಕ್ಷಿಸಲ್ಪಡಬೇಕು. ನಿನ್ನ ಆತ್ಮನ ಶಕ್ತಿ, ನಿನ್ನ ಕೃಪಾ ಕನಿಕರಗಳವಾದಂಥ ಕೃಪೆಯು ನಮ್ಮ ಮೇಲೆ ನಿತ್ಯ ನಿರಂತರವಾಗಿರಬೇಕಪ್ಪ. ಸ್ತೋತ್ರ ಯೇಸುವೇ. ಯಾರೆಲ್ಲ ಈ ಪ್ರಾರ್ಥನೆಯನ್ನು ಮಾಡಿ ತಮ್ಮನ್ನು ನಿನ್ನ ಕೈಯಲ್ಲಿ ಒಪ್ಪಿಸಿಕೊಡುತ್ತಾ ಇದ್ದಾರೋ ಅವರೆಲ್ಲರ ಮೇಲೆ ನಿನ್ನ ಕೃಪಾ ಹಸ್ತವಿರಲಿ ದೇವರೇ. ತಿಳಿದು ತಿಳಿಯದೆ ಮಾಡಿರುವಂಥ ಪ್ರತಿಯೊಂದು ಪಾಪಗಳನ್ನು ನಿನ್ನ ವಾಕ್ಯ ಹೇಳುತ್ತದೆ, ಸಕಲ ಪಾಪಗಳನ್ನು ನೀವು ಪರಿಹಾರ ಮಾಡುತ್ತೀರೆಂಬುದಾಗಿ. ಆದುದರಿಂದ ಇವರೆಲ್ಲ ಪಾಪ ಅಪರಾಧಗಳನ್ನು ಕ್ಷಮಿಸಿ ನಿನ್ನ ಕರುಣಾ ಹಸ್ತದಿಂದ ಇವರ ಮೇಲೆ ಕೃಪೆ ಕನಿಕರಗಳನ್ನು ತೋರಿಸು ಎಂದು ಬೇಡಿಕೊಳ್ಳುತ್ತಾ ಇದ್ದೇವೆ. ಅಪ್ಪ, ನಿನ್ನ ರಕ್ತದ ಮೂಲಕವಾಗಿ ಬಿಡುಗಡೆ ಉಂಟು. ಯೇಸು ರಕ್ತದಲ್ಲಿ ಜಯ, ಯೇಸುವಿನ ರಕ್ತದಲ್ಲಿ ಬಿಡುಗಡೆ, ಯೇಸುವಿನ ರಕ್ತದಲ್ಲಿ ಪಾಪ ಪರಿಹಾರ, ಯೇಸುವಿನ ರಕ್ತದ ಮೂಲಕವಾಗಿ ನಿತ್ಯ ಜೀವ. ಅಪ್ಪ, ನೀನು ಸುರಿಸಿದ ಕಲ್ವಾರಿಯ ಪರಿಶುದ್ಧ ರಕ್ತಕ್ಕಾಗಿ ಸ್ತೋತ್ರ. ನಮ್ಮ ವಿಮೋಚನೆಗಾಗಿ ನೀನು ಮಾಡಿದ ತ್ಯಾಗಕ್ಕಾಗಿ ಸ್ತೋತ್ರ. ನಿನ್ನ ನಾಮ ಮಹಿಮೆಯಾಗಲಿ. ನಮ್ಮನ್ನು ಉಪಯೋಗಿಸಿಕೊಳ್ಳಿರಿ. ನಿನ್ನ ಆತ್ಮನ ಶಕ್ತಿಯಿಂದ ನಮ್ಮನ್ನು ಸ್ಪರ್ಶಿಸಿರಿ ಎಂಬುದಾಗಿ ನಮ್ಮ ಮೇಲೆ ಕೃಪೆ ತೋರಿಸುವಾತನು, ನಮ್ಮನ್ನು ಬಿಡಿಸುವಾತನು, ನಮಗೆ ಬೇಕಾಗಿರುವಂಥ ಪರಲೋಕ ರಾಜ್ಯವನ್ನು ಕೊಡುವಾತನಾಗಿರುವನಿಗೆ ಸ್ತೋತ್ರ. ಈ ದಿನ ಈ ವಾಕ್ಯವನ್ನು ಕೇಳಿದಂಥ ಇವರ ಪಾಪ ಭಾರಗಳು ಮಾತ್ರವಲ್ಲ,
ಇವರ ಮೇಲಿರುವಂಥ ಎಲ್ಲ ಸಾಲಬಾಧೆಗಳು, ರೋಗದ ಕಟ್ಟುಗಳು, ದುಷ್ಟನ ಶಾಪದ ಕೃತ್ಯಗಳು, ಮಾಟ ಮಂತ್ರದ ಕಾರ್ಯಗಳು ಯೇಸುವಿನ ರಕ್ತದಲ್ಲಿ ಲಯವಾಗಲಿ ಕರ್ತನೆ. ನೀನು ಒಳ್ಳೆಯವನಾದ ದೇವರು, ಪರಿಶುದ್ಧನಾದ ದೇವರು, ನಮ್ಮನ್ನು ಬಿಡಿಸಲಿಕ್ಕೆ ಶಕ್ತನಾದ ದೇವರು. ನಂಬಿಕೆಯಿಂದ ಮಾಡಿದಂಥ ಪ್ರಾರ್ಥನೆಯನ್ನು ನೀವು ಖಂಡಿತವಾಗಿ ಕೇಳಿ ಬಿಡುಗಡೆ ಕೊಡುವಾತನು ನಿನಗೆ ಸ್ತೋತ್ರ. ಈ ನಮ್ಮ ಮೊರೆಯನ್ನು ಆಲಿಸಿ ಸದುತ್ತರವನ್ನು ದಯಪಾಲಿಸಿ ಕೊಡುತ್ತೀರೆಂಬುದಾಗಿ ಕರುಣೆಯುಳ್ಳ ಕರ್ತನು, ದಯೆಯುಳ್ಳ ದೇವರು, ಸದಾಕಾಲ ನಮ್ಮನ್ನು ಪ್ರೀತಿಸಿ ನಮ್ಮನ್ನು ಬಿಡಿಸಲಿಕ್ಕೆ ಕಾಯುವಾತನು, ಕರುಣಿಸಿ ಸಹಾಯ ಹಸ್ತ ಕೊಡುವಾತನಾಗಿರುವಂಥ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ಪರಮ ತಂದೆಯೇ. ಆಮೇನ್, ಆಮೇನ್, ಆಮೇನ್. ನನ್ನ ಪ್ರೀತಿಯ ದೇವಜನರೇ, ಇದುವರೆಗೂ ದೇವರ ವಾಕ್ಯಗಳನ್ನು ಶ್ರದ್ಧೆಯಿಂದ ನೀವು ಕೇಳಿದ್ದೀರಾ. ಪ್ರತಿನಿತ್ಯವೂ ವಾಕ್ಯವನ್ನು ಕೇಳುತ್ತಿದ್ದೀರಾ. ದೇವರು ತಾನೇ ನಿಮ್ಮನ್ನು, ನಿಮ್ಮ ಕುಟುಂಬಗಳನ್ನು ಹೇರಳವಾಗಿ ಅನುಗ್ರಹಿಸಲಿ. ಅನೇಕ ಸಂದರ್ಭಗಳಲ್ಲಿ ವಿಡಿಯೋ ಮಾಡಲಿಕ್ಕೆ ತುಂಬ ಕಷ್ಟವಾಗ್ತಾ ಇದ್ದರು, ನಿಮಗೋಸ್ಕರ ಮಾಡ್ತಾ ಇದ್ದೇನೆ. ನನ್ನ ಆರೋಗ್ಯಕ್ಕಾಗಿ ಪ್ರಾರ್ಥನೆ ಮಾಡಿರಿ. ಬರುವ ವಾರದಲ್ಲಿ ಈ ಲೈಟ್ ಬೆಳಕಿನಿಂದ ತುಂಬ ಆಗ್ತಾ ಇರೋದ್ರಿಂದ ಸ್ವಲ್ಪ ಕಡಿಮೆ ಮಾಡಿ ಕೆಲವು ವಿಡಿಯೋಗಳನ್ನು ನಿಮಗೆ ನಾನು ಬಿಡಲಿಕ್ಕೆ ಹೋಗ್ತಾ ಇದ್ದೇನೆ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ನನ್ನ ಆರೋಗ್ಯಕ್ಕಾಗಿ ಪ್ರಾರ್ಥನೆ ಮಾಡಲಿ. ಶಲೋಮ್. ಪ್ರೈಸ್ ದ ಲಾರ್ಡ್ ಜೀಸಸ್.